ವ್ಯಾಪಾರಿ ಮಾಡೋದಿಲ್ಲ. ಜನನಲ್ಲಿ ಒಂದು ಇದಾಗ್ಬಿಟ್ಟಿದೆ, ಖಾಲಿ ಆಗ್ಬಿಟ್ಟಿದೆ ಅಂತ. ಅದಕ್ಕೆ ಡೆಲಿವರಿ ಮನೆಗೆ ಕೊಟ್ಟರೆ ಜನ ಅಷ್ಟಿಗೆ ಬಿಲ್ ಇಮಿಡಿಯೇಟ್ಲಿ ಮನೆಗೆ ಬಂದರೆ ಯಾಕೆ ಜನ ಅಷ್ಟು ಓಡ್ ಬರ್ತಾರೆ ಹೇಳಿ? ಮನೆ ಚಿಕ್ಕ ಮಕ್ಳಿಗೆ ಹಿಡ್ಕೊಂಡು ಈ ಬಿಸಿಲಿನಲ್ಲಿ ಯಾರು ಬರ್ತಾರೆ ಹೇಳಿ? ನೀವೇ ಹೇಳಿ. ನಿಮಗೆ ಕಷ್ಟವನ್ನು ನೀವೇ ಬರೋದಿಲ್ಲ. ಆ ಥರ ಎಲ್ಲರೂ ಜನ ಹಂಗೆ ಬರೋದು. ನಾವು ಒಬ್ಬರೇ ಇಲ್ಲ, ಎಲ್ಲ ಜನ ಬರ್ತಾಯಿದ್ರು, ನಾವು ಒಬ್ಬರೇ ಇಲ್ಲ. ಎಲ್ಲ ಜೈಮಾಲ್ ನೋಡಿ ಅಲ್ಲಿನ ಹಂಗೆ ಇರೋದು, ಅಲ್ಲಿನ ಲೈನೇ ಇರೋದು. ಜನಕ್ಕೆ ಗೌರ್ಮೆಂಟ್ ಅಂತ ಒಂದು ಸ್ವಲ್ಪ ಧೈರ್ಯ ಕೊಡ್ಬೇಕು. ಆರಾಮಾಗಿ ಕೊಡ್ತೀನಿ ಅಂತ ಡೋರ್ ಡೆಲಿವರಿ ಅಂತ ಈ 8 ಜನ ಇಲ್ಲಿ ಕೆಲಸ ಮಾಡೋರು ಇಲ್ಲಿನೇ ಇದೆ, ಡೆಲಿವರಿಗೆ ಯಾರು ಹೋಗಿಲ್ಲ. ಆ ಥರ ಜನಗೆ ಒಂದು ಗಾಬರಿ ಆಗಿಬಿಟ್ಟಿದೆ. ಹೌದು ಮೇಡಮ್, ನೀವು ಡೆಲಿವರಿ ಮನೆಗೆ ಕೊಡ್ತೀನಿ ಅಂತ ಯಾರು ಅಷ್ಟು ಗಾಬರಿ ಆಗಿಬಿಡ್ತದೆ ಹೇಳಿ? ಡೆಲಿವರಿ ಮನೆಗೇ ಕೊಟ್ಬಿಡ್ತೀನಿ ಅಂತ ಯಾರು ಅಷ್ಟು ಗಾಬರಿ ಆಗುತ್ತೆ ಹೇಳಿ? ನೀವು ಹೇಳಿ. ಸರ್ಕಾರಕ್ಕೆ ಏನು ಆ ಬಗ್ಗೆ ಏನು ಹೇಳ್ತಾರ? ಅವರು ಡೆಲಿವರಿ ಕಳಿಸ್ತಾ ಇದ್ದಾರೆ, ಜನಗೆ ಒಂಥರ ಭಯ ಆಗಿಬಿಟ್ಟಿರೋದು, ಸಿಕ್ಕಲ್ಲ ಅಂತ ಅಷ್ಟೇ. ಸಿಕ್ಕಲ್ಲ ಅಷ್ಟೇ. ಬೇರೆ ಸರ್ಕಾರದಿಂದ ಸಿಲಿಂಡರ್ ಬರ್ತಾ ಇಲ್ಲ. ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸಪ್ಲೈ ಮಾಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ಸಪ್ಲೈ ಮಾಡ್ತಾ ಇದೆ. ಆ ಥರ ಏನಿಲ್ಲ. ನಾವು ಬುಕ್ ಮಾಡಿ 6 ದಿನ ಆಯಿತು, ಬಂತು. ನಾವೇ ಬಂದು ಡೆಲಿವರಿ ತೊಗೊಂಡು ಹೋಗ್ತಾ ಇರೋದು. ಅದೇ ಮೇಡಮ್, ನಾವು ಹೇಳ್ತಾ ಇರಲಿಲ್ಲ, ಕರೆಕ್ಟ್ ಟೈಮ್ಗೆ ಡೆಲಿವರಿ ಅಲ್ಲಿ ಅದು ಏನಾಗಿದೆ OTP ಬಂದರೆ ಡೆಲಿವರಿ ಕೊಡ್ತಾ ಅಂತ ಹೇಳ್ತದೆ. ಆಫೀಸ್ಗೆ ಹೋಗಿ ಬಿಲ್ ಕೊಟ್ಟರೆ ಇಲ್ಲಿ ಕೊಡೋದು. ಆ ಬಿಲ್ ಮನೇಲಿ ಇಟ್ಕೊಳ್ಳೋ ಆಗಲ್ಲ. ಬಿಲ್ ಕೊಡ್ತಾರೆ, ಇಲ್ಲಿ ಬಂದು ತೊಗೊಳ್ತಾರಲ್ಲ. ರೇಟ್ ಅಷ್ಟೇ, 60 ರೂಪಾಯಿ ಜಾಸ್ತಿ ಅಷ್ಟೇ. ರೇಟ್ ಏನು ಜಾಸ್ತಿ ಆಗಿಲ್ಲ. ಓಕೆ, ಗೌರ್ಮೆಂಟ್ ಬಗ್ಗೆ ಏನು ನಾವು ಏನು ಹೇಳ್ತಲ್ಲ, ಗೌರ್ಮೆಂಟ್ ಕರೆಕ್ಟಾಗಿ ಸಪ್ಲೈ ಮಾಡ್ತಾ ಇದೆ. ಜನಕ್ಕೆ ಏನಿದೆ ಬಿಲ್ OTP ಹೋಗಿ ಬಿಲ್ ಕಂಪನಿಗೆ ತೊಗೊಳ್ಳಿ ಅಂತ ಹೇಳ್ತಾರೆ. ಅವ್ರು ಡೈರೆಕ್ಟ್ ಇಲ್ಲಿ ಬಂದುಬಿಡ್ತಾರೆ. ಬಿಲ್ ಮನೆಗೆ ತೊಗೊಳ್ಳೋ ಬಿಲ್ ಸಪ್ಲೈ ಆಗುತ್ತೆ, ಅದು ಯಾರು ಬರಲ್ಲ. ಅವ್ರು ಬಿಲ್ ಕಲ್ಲಿ ಕೊಡ್ತಾರೆ, ಡೈರೆಕ್ಟ್ ಇಲ್ಲಿ ಬರ್ತಾರೆ. ಗೌರ್ಮೆಂಟ್ ಏನು ಫಾಲ್ಟ್ ಇಲ್ಲ, ನಾವು ಹೇಳ್ತಾರೆ ಗೌರ್ಮೆಂಟ್ ಏನು ಫಾಲ್ಟ್ ಇಲ್ಲ. ಜನನಲ್ಲಿ ಭಯ ಆಗ್ಬಿಟ್ಟಿರೋದು ಅಷ್ಟೇ.